ಆಗ್ಲೇ ಹೇಳಿದ್ರಲ್ಲ, ಅಮೆರಿಕದ ರಾಷ್ಟ್ರಪತಿ ಟ್ರಂಪ್ಗೆ ಭಗವಂತ ಸದ್ಬುದ್ಧಿ ಕೊಡ್ಲಿ. ವಾರ್ಸ್ ಆರ್ ಬಾರ್ನ್ ಇನ್ ದ ಮೈಂಡ್ಸ್ ಆಫ್ ಮೆನ್. ನೆನ್ಪಿಟ್ಕೊಳ್ಳಿ, ಯುದ್ಧ ಎಲ್ಲಂದ್ರಲ್ಲ ಅದು ಹುಟ್ಟೋದಿಲ್ಲ, ಅದು ನಾಯಕರ ಮನಸ್ಸುಗಳಲ್ಲಿ ಹುಟ್ಟುವಂತಹದ್ದು. ಹಾಗಾಗಿ ನಾವು ವಿ ಹ್ಯಾವ್ ಟು ಕ್ರಿಯೇಟ್ ಪಬ್ಲಿಕ್ ಒಪಿನಿಯನ್, bring pressure from everywhere in the world so that these so-called political leaders change their attitude. ಶೇಷಾದ್ರಿಪುರಂ ಕಾಲೇಜಿನ ಗಾಂಧಿ ಅಧ್ಯಯನ ಕೇಂದ್ರ ಮತ್ತು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಜೊತೆಗೂಡಿ ಇವತ್ತು ಯುದ್ಧ ಬೇಡ ಶಾಂತಿ ಬೇಕು ಅನ್ನುವ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ನಾನು ಮೊಟ್ಟ ಮೊದಲನೇದಾಗಿ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಇದು ಶಾಂತಿಗಾಗಿ ನೀವು ಮನಸ್ಸು ಕೊಟ್ಟು ಈ ಸಭೆಗೆ ಸೇರಿದ್ದೀರಿ. ನೀವು ಪ್ರಪಂಚ ಎಷ್ಟು ನೋವಿನಲ್ಲಿ ಇವತ್ತು ನರಳುತ್ತಾ ಇದೆ, ಎಷ್ಟು ಸಾವಿರಾರು ಜನ ಪ್ರಾಣ ತೆತ್ತಿದ್ದಾರೆ. ನಾವು ಟಿವಿಯ ದೃಶ್ಯಾವಳಿಗಳನ್ನು ನೋಡಿದಾಗ ನಮಗೆ ಯಾವತ್ತೂ ಇದು ನಮ್ಮ ಭಾರತದಲ್ಲಿ ಆಗ್ಬಿಡುತ್ತೋ ಅನ್ನುವಷ್ಟು ಭಯ ನಮ್ಗೆಲ್ಲ ಆಗಿತ್ತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಈ ಯುದ್ಧದಿಂದ ಯಾರಿಗೂ ಒಳ್ಳೆಯದಾಗೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವತ್ತು ಆಗ್ಲೇ ಹೇಳಿದ್ರಲ್ಲ, ಅಮೆರಿಕದ ರಾಷ್ಟ್ರಪತಿ ಟ್ರಂಪ್ಗೆ ಭಗವಂತ ಸದ್ಬುದ್ಧಿ ಕೊಡ್ಲಿ. ವಾರ್ಸ್ ಆರ್ ಬಾರ್ನ್ ಇನ್ ದ ಮೈಂಡ್ಸ್ ಆಫ್ ಮೆನ್. ನೆನ್ಪಿಟ್ಕೊಳ್ಳಿ, ಯುದ್ಧ ಎಲ್ಲಂದ್ರಲ್ಲ ಅದು ಹುಟ್ಟೋದಿಲ್ಲ, ಅದು ನಾಯಕರ ಮನಸ್ಸುಗಳಲ್ಲಿ ಹುಟ್ಟುವಂತಹದ್ದು. ಹಾಗಾಗಿ ನಾವು we have to create public opinion, bring pressure from everywhere in the world so that these so-called political leaders change their attitude. ಅವರಲ್ಲಿ ಮನುಷ್ಯತ್ವ ಹೂಡಬೇಕಾಗಿದೆ. ನಾವು ಅವ್ರಿಗೆ ಹೇಳ್ಬೇಕಾಗಿದೆ, ನಿಮ್ಮಿಂದ ನಿಮ್ಮ ಕೃತ್ಯಗಳಿಂದ ಈ ದೇಶಕ್ಕೆ ಅಥವಾ ಈ ಪ್ರಪಂಚಕ್ಕೆ ಒಳ್ಳೇದಾಗಲ್ಲ ಅನ್ನೋದನ್ನ ನಾವು ಹೇಳಲೇಬೇಕಾಗ್ತದೆ. ಆ ಸಂದೇಶವನ್ನ ನಾವು ಕೊಡಬೇಕಾಗ್ತದೆ ಮಕ್ಕಳೇ. ಆ ದೃಷ್ಟಿಯಿಂದ ನಾವಿಲ್ಲಿ ಮಾಡಿರೋದು ಸಣ್ಣ ಪ್ರಯತ್ನ ಅಂತ ಅನಿಸಿದ್ರು ಕೂಡ, ಇಷ್ಟು ಜನ ಸೇರಿದ್ದೀವಲ್ಲ, ನಾವು ನನ್ನೂರು ಮಕ್ಕಳು ಹಿರಿಯರೆಲ್ಲ ಒಂದು 20-25 ಜನ ನಾವೆಲ್ಲ ಪ್ರೀತಿಯಿಂದ ಸೇರಿದ್ದೇವಲ್ಲ, ನಮ್ಮ ಆತ್ಮಗಳ ತುಡಿತವನ್ನ ನಾವು ಎತ್ತರಕ್ಕೆ ಮುಟ್ಟಿಸುವ ಪ್ರಯತ್ನ ನಾವು ಮಾಡೋಣ. ಇವತ್ತು ನಾವು ಒಂದು ಜಾಥಾ ಮಾಡಬೇಕಾಗಿತ್ತು. ಜಾಥಾ ಮಾಡೋಣ ಅಂತ ಹೇಳಿ ನಾವು ಪೊಲೀಸ್ ಪರ್ಮಿಷನ್ ಕೇಳಿದ್ವಿ. ಅವರು ಒಂದು ಹೈಕೋರ್ಟ್ ಆರ್ಡರ್ ಇದೆ, ಬೆಂಗಳೂರಿನಲ್ಲಿ ಎಲ್ಲೂ ಜಾಥಾ ಮಾಡೋ ಹಾಗಿಲ್ಲ, ಬೇಕಾದ್ರೆ ನೀವು ಎಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನೀವು ಮಾಡಬಹುದು ಅಂತ ಹೇಳಿದ್ರು. ಆದ್ರೆ ಇದು ಗಾಂಧಿ ಭವನದ ಕೆಲಸ. ನಾವು ಗಾಂಧಿ ಭವನದಲ್ಲೇ, ಎಷ್ಟೇ ಸ್ವಲ್ಪ ಅನಾನುಕೂಲಗಳು ಆದ್ರೂ ಕೂಡ ನಾವು ಗಾಂಧಿ ಭವನದಲ್ಲೇ ಮಾಡೋಣ ಅನ್ನುವಂತ ನಿಶ್ಚಯ ಮಾಡಿಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಶಾಂತಿಯ ದೂತರಾಗಬೇಕು. ಯು ಹ್ಯಾವ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಪೀಸ್ ಅಮಾಂಗ್ಸ್ಟ್ ಯುವರ್ ಫ್ರೆಂಡ್ಸ್, ರಿಲೇಷನ್ಸ್, ಕಮ್ಯುನಿಟಿ, ಎಲ್ಲ ಕಡೆನೂ ನೀವು ಆ ಸಂದೇಶವನ್ನ ಹರಡುವ ಪ್ರಯತ್ನ ಮಾಡಬೇಕು. ನೋಡಿ, ಐ ವಾಂಟ್ ಟು ಟೆಲ್ ಯು ದಿ ಎಫೆಕ್ಟ್ ಆಫ್ ವಾರ್. ಅದು ಎಷ್ಟು ಪ್ರತಿಯೊಬ್ಬನು ನಮ್ಮ ಮೇಲೆ ಪರಿಣಾಮ ಬೀರಿದೆ. ಮೇ 1ರಿಂದ ಪೆಟ್ರೋಲ್ 10 ರೂಪಾಯಿ ಜಾಸ್ತಿ ಆಗತ್ತೆ, ಡೀಸೆಲ್ 12.5 ರೂಪಾಯಿ ಜಾಸ್ತಿ ಆಗತ್ತೆ ಅಂತ ಸರ್ಕಾರದವರು ಆಗಲೇ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಇದರಿಂದ ಏನಾಗತ್ತೆ ಪರಿಣಾಮ ನಿಮಗೆ ಗೊತ್ತು. ಟ್ರಾನ್ಸ್ಪೋರ್ಟ್ ಬೆಲೆ ಎಲ್ಲ ಜಾಸ್ತಿ ಆಗ್ತದೆ. ಎಲ್ಲ ಅಡಿಗೆ ತಿನಿಸುಗಳು, ದವಸ ಧಾನ್ಯಗಳು ಎಲ್ಲದರ ಬೆಲೆನೂ ಏರುವಂತಹದ್ದನ್ನ ನಾವು ನೋಡ್ತೇವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರೂಪಾಯಿಯ ಬೆಲೆ ಕುಸಿತ ಆಗ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲವೂ ಕೂಡ ನಮ್ಮ ಆರ್ಥಿಕ ಬದುಕಿನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ನೋಡಿ, ನಾವು ಈ ದೇಶ ಕೃಷಿಯನ್ನ ನಂಬಿ ಬದುಕಿರುವಂತಹ ದೇಶ. ನಮ್ಗೆ 40% ಫರ್ಟಿಲೈಸರ್ಸ್, ಯೂರಿಯಾ ನಮ್ಗೆ ಬರ್ತಕ್ಕಂಥದ್ದು ಹೊರಗಿನಿಂದ. ಆ ಯೂರಿಯಾಗೂ ಇವತ್ತು ತೊಂದರೆ ಆಗಿದೆ. ಅಂದ್ರೆ ನಮ್ಮ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಮೇಲೂ ಕೂಡ ದೊಡ್ಡ ಒಂದು ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಗೊತ್ತಿದೆ, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದು ಎಷ್ಟು ಮುಖ್ಯ ಅಂತಂದ್ರೆ, ಲಾಟ್ ಆಫ್ ಪವರ್ ಗೋಸ್ ಇನ್ ಟು ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್. ಅದರಿಂದ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಇನ್ಕ್ರೀಸಸ್, ದೇರ್ ಬೈ ಆಲ್ ಪ್ರಾಡಕ್ಟ್ಸ್, ದ ವ್ಯಾಲ್ಯೂ ಆಫ್ ಆಲ್ ಪ್ರಾಡಕ್ಟ್ಸ್ ವಿಲ್ ಇನ್ಕ್ರೀಸ್. ನಾನು ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇವತ್ತು ನೋಡಿ, ಈ ತೈಲದ ಬೆಲೆ ಹೆಚ್ಚಾಗಿದ್ರಿಂದ ಏರ್ ಫೇರ್ ಜಾಸ್ತಿ ಆಗತ್ತೆ, ಬಸ್ಗಳಲ್ಲಿ ಬೆಲೆ ಜಾಸ್ತಿ ಆಗತ್ತೆ, ಟ್ರೈನ್ ಬೆಲೆ ಜಾಸ್ತಿ ಆಗತ್ತೆ, ಎಲ್ಲರಲ್ಲಿ ಓಡಾಡುವಂತಹದ್ದು ಎಲ್ಲವೂ ಕೂಡ ಜಾಸ್ತಿ ಆಗ್ತದೆ ಅನ್ನುವಂಥದ್ದು.
ಆಮೇಲಿಂದ ನಾವು ರಫ್ತು ಮಾಡುವಂತದ್ರಲ್ಲೂ ಕೂಡ ತುಂಬಾ ದೊಡ್ಡ ಕೆಟ್ಟ ಪರಿಣಾಮ ಬೀರುತ್ತೆ ಈ ಎಲ್ಲ ಬೆಲೆ ಏರಿಕೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟಾಗಿ ಸ್ನೇಹಿತರೆ, ಇವತ್ತು ನಮ್ಮ ಈ ಕೊಳ್ಳಿ ದೇಶಗಳಲ್ಲಿ, ಗಲ್ಫ್ ನಲ್ಲಿ ಸುಮಾರು 90 ಲಕ್ಷ ಭಾರತೀಯರಲ್ಲಿದ್ದಾರೆ. ದೇ ಆರ್ ಆಲ್ ಸರ್ವೈವಿಂಗ್ ದೇರ್ ಅಂಡರ್ ಗ್ರೇಟ್ ಟೆನ್ಷನ್. ತುಂಬಾ ಭಯದಿಂದ ಅವರೆಲ್ಲರೂ ಕೂಡ ಅಲ್ಲಿ ಜೀವಿಸ್ತಾ ಇದ್ದಾರೆ. ನಾವು ಅವರ ಬಗ್ಗೆ ಕೂಡ ನಾವು ಒಂದು ಕಾಳಜಿಯನ್ನ ವಹಿಸ್ಬೇಕಾಗ್ತದೆ. ಒಟ್ಟಾರೆ ಯುದ್ಧ ಭಾರತಕ್ಕೆ ಏನ್ ಪರಿಣಾಮ ಬರ್ತದೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬಡತನದ ದಿಕ್ಕಿನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ. ಅದರಿಂದ ನಾವು ಹುಷಾರಾಗಿರ್ಬೇಕಾಗಿದೆ. ನಾವು ಎಲ್ಲ ಕಡೆ ಈ ಒಂದು ಶಾಂತಿಯ ಸಂದೇಶವನ್ನ ಸಾರಬೇಕಾಗಿದೆ. ಇವತ್ತು ನನಗೆ ಬಹಳ ಸಂತೋಷ, ನಮ್ಮ ಹಿರಿಯರಾದಂತ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿರುವಂತ ಹಿರಿಯರಾದಂತ ಹಂಪ ನಾಗರಾಜಯ್ಯನವರು ಬಂದು ನಿಮ್ಮೆಲ್ಲರನ್ನು ಕುರಿತು ಅವರು ಆಶೀರ್ವಾದ ಮಾಡಿದ್ದಾರೆ, ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ಹಿರಿಯ ವಿದ್ವಾಂಸರಾದಂತ ಎಸ್.ಜಿ. ಸಿದ್ದರಾಮಯ್ಯನವರು, ಮಹಾತ್ಮ ಗಾಂಧಿ ಪ್ರಶಸ್ತಿ ಪುರಸ್ಕೃತರಾದ ನಮ್ಮ ಜಿ.ಬಿ. ಶಿವರಾಜ್ ಅವರು, ಅವರೆಲ್ಲರೂ ಕೂಡ ತಮ್ಮ ತುಡಿತಗಳನ್ನು, ತಮ್ಮ ವಿಚಾರಗಳನ್ನ ಬಹಳ ಚೆನ್ನಾಗಿ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ನಾನಾದ್ರೂ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದು, ನೀವು ದಯವಿಟ್ಟು ಹೆಚ್ಚು ಓದಿ, ಅವಕಾಶಗಳು ಸಿಕ್ಕಿದಾಗ ನಿಮ್ಮ ಜೊತೆ ಕೂಡಿರುವಂತಹ ಮಿತ್ರರೊಂದಿಗೆ ಮಾತನಾಡಿ. ಇವತ್ತು ನನಗೆ ತುಂಬಾ ಸಂತೋಷ, 3-4 ಜನ ಮಕ್ಕಳು ಕೂಡ ನೀವು ಬಂದಿಲ್ಲಿ ಇಂಥ ಅವಕಾಶದಲ್ಲಿ, ಇಂಥ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದೀರಿ. ನಮ್ಮ ಕಾರ್ಯದರ್ಶಿಯವರು ಬಹಳ 2-3 ದಿವಸದಲ್ಲೇ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ನಾವು ಅವರು ಕೂಡ ಕೂಡಿ ಇದನ್ನ ಹಠಾತ್ತನೆ ಮಾಡಿದಂತ ಕಾರ್ಯಕ್ರಮ. ಯಾಕೆಂದ್ರೆ ನಿಮ್ಗೆನ್ನೆಲ್ಲ ಇನ್ನೊಂದು 15 ದಿನಗಳಲ್ಲಿ ನೀವೆಲ್ಲ ಪರೀಕ್ಷೆಗೆ ಹೋಗ್ತೀರಿ. ಆದ್ರೂ ಕೂಡ ಒಂದು ದೊಡ್ಡ ಸಂದೇಶವನ್ನ ಶೇಷಾದ್ರಿಪುರಂ ಕಾಲೇಜ್ ಕೊಡಬೇಕು ಸಮಾಜಕ್ಕೆ ಅನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೀವಿ. ನೀವೆಲ್ಲರೂ ಬಂದಿದ್ದೀರಿ. ಮಕ್ಕಳೇ, ಇದಾದ್ಮೇಲಿಂದ ನಾವೆಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನವನ್ನ ಆಚರಿಸೋಣ. ಈ ಯುದ್ಧದಲ್ಲಿ ಸತ್ತಂತ ಯೋಧರು ಮತ್ತು ಎಲ್ಲದಕ್ಕಿಂತಲೂ ಬಹಳ ದುಃಖ ತರುವಂತಹದ್ದು ಅಂತಂದ್ರೆ, ಅಮಾಯಕ ಹೆಣ್ಮಕ್ಳು ಮತ್ತು ಪುಟ್ಟ ಪುಟಾಣಿ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. ಅವರೆಲ್ಲರ ನೆನಪಿಗೆ ನಾವು 1 ನಿಮಿಷದ ಮೌನವನ್ನ ಆಚರಿಸಿ ಅವರ ಆತ್ಮಗಳಿಗೆ ಶಾಂತಿಯನ್ನ ಕೋರೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.